ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅರ್ಚನಾ, ಅರ್ಚನಾ. ಅಪ್ಪ ಬಂದೆ. ಬಂದೆ ಅಪ್ಪ. ಏನಿಲ್ಲಮ್ಮ, ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಇವತ್ತು ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ವರ್ಷ ಮದುವೆ ಮಾಡಿಕೊಂಡ್ರೆ ಅವನ್ನೇ ಅಂತ ಹಠ ಹಿಡಿದು ಕೂತಿದ್ದೆ. ಆದರೆ ಇವತ್ತು ನಿನ್ನ ಮನಸ್ಸು ಬದಲಾಯಿಸಿ ನಮ್ಮ ಸೌಂದರ್ಯ ನೋಡಿರೋ ಹುಡುಗನ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿಯಲ್ಲ, ನಮ್ಗೆಲ್ರಿಗೂ ಇವತ್ತು ತುಂಬ ಸಂತೋಷ ಆಗಿದೆ ಕಣಮ್ಮ. ಇಷ್ಟೇ ನಾವು ಇಷ್ಟು ವರ್ಷದಿಂದ ನಿನ್ನಿಂದ ನಿರೀಕ್ಷೆ ಮಾಡ್ತಾ ಇದ್ದಿದ್ದು. ನಮ್ಮ ಜನ್ಮ ಸಾರ್ಥಕ ಆಯ್ತಮ್ಮ. ಅಪ್ಪ, ಹಳೆದೆಲ್ಲ ಈಗ ಯಾಕೆ ಮಾತಾಡ್ತೀರಾ? ನಾನು ಅದನ್ನೆಲ್ಲ ಮರ್ತಿದ್ದೀನಿ. ಹೌದು ಕಣಮ್ಮ, ಅದೆಲ್ಲ ಮುಗಿದು ಹೋಗಿರೋ ಕತೆ. ಈಗ ಅದನ್ನು ನೆನಪು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನನ್ನ ಮಗಳು ಹೊಸ ಜೀವನ ಶುರು ಮಾಡೋದನ್ನು ನೋಡಿ ನಾನು ಕಣ್ಣು ತುಂಬ್ಕೋಬೇಕು, ಮನಸ್ಫೂರ್ತಿ ಸಂತೋಷ ಪಡಬೇಕು. ಅಮ್ಮ, ನೀನು ಖಂಡಿತ ರೋಹಿತ್ ಜೊತೆ ಖುಷಿಯಾಗಿರ್ತೀಯ. ಏನಂತೀಯ? ಖಂಡಿತ ಅಪ್ಪ, ನೀವ್ ಅನ್ಕೊಂಡಂಗಾಗತ್ತೆ. ಥ್ಯಾಂಕ್ಸ್ ಕಣ ಮಗ. ಅಲ್ವೋ, ಫೋನ್ ಮಾಡಿ ಅರ್ಜೆಂಟಾಗಿ 5,000 ದುಡ್ಡು ಬೇಕು ಅಂತಲ್ಲ, ಏನಕ್ಕೆ? ಸಂಜನಾ ಅದೇನೋ ಬೇಕಂತೆ, ಅದಕ್ಕೆ. ಸಂಜನಂಗ ಏಕೆ? ಅವಳದ್ರ ದುಡ್ಡು ಇಲ್ವಂತ? ಗೊತ್ತಿಲ್ಲ ಮಗ, ಅದೇನೋ ಸ್ಕಿನ್ ಕೇರ್ ಬೇಕಂತೆ, ತಗೊಂಬಾ ಅಂತಂದಿದ್ದಾಳೆ. ಅಲ್ಲ, ಅವಳು ಹೇಳದಂತ ಇಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡ್ತಿದ್ಯಲ್ಲ, ಮನೇಲಿ ಗೊತ್ತಾ? ಇಲ್ಲ. ಅಲ್ವೋ, ಮನೇಲಿ ಗೊತ್ತಾದ್ರೆ ಏನ್ ಅನ್ಕೊಳ್ಳೋದಲ್ವೋ? ಏನು ಮಾಡ್ಲೋ, ತರ್ತೀನಿ ಅಂತ ಕಮಿಟ್ ಆಗಿದ್ದೀನಿ, ನನಗೆ ಬೇರೆ ದಾರಿ ಇಲ್ಲ. ಈ ದುಡ್ಡನ್ನ ಸಂಬಳ ಒಂದ್ಮೇಲೆ ಕೊಡ್ತೀನಿ. ಅಲ್ಲ, ನನಗೇನು ಅರ್ಜೆಂಟ್ ಇಲ್ಲ ಮಗ, ಆದ್ರೆ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನ್ ದುಡಿತಿದ್ಯಾ ಅಂತೇಳಿ ನಿಮ್ಮ ಮನೇಲಿ ನಿನ್ ಮೇಲೆ ನಿರೀಕ್ಷೆ ಜಾಸ್ತಿ ಇಟ್ಟಿದ್ದಾರೆ. ದುಡ್ದು ಮನೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ. ನೀನು ಅವ್ರ ನಿರೀಕ್ಷೆನ ಸುಳ್ಳು ಮಾಡ್ಬೇಡ್ಬೋ. ನೀನು ಹೇಳೋದು ನನಗೆ ಅರ್ಥ ಆಗ್ತಿದೆ ಕಣ, ಆದ್ರೆ ಏನು ಮಾಡಲಿ, ದಿನೇ ಅವಳ ಕಾಟ ಜಾಸ್ತಿನೇ ಆಗ್ತದೆ. ಅದಕ್ಕೆಲ್ಲ ಒಂದು ಅಂತ್ಯ ಹಾಡೋವರೆಗೂ ಈ ಥರ ಕಷ್ಟಪಡಲೇಬೇಕು. ಅಂದ್ರೆ ಸಂಜೆನ ಸರಿ ಹೋಗಿಲ್ಲ. ಹುಟ್ಟು ಗುಣ ಸತ್ರು ಹೋಗಲ್ಲ ಅನ್ನೋ ಹಾಗೆ ಅವಳು ಕೆಟ್ಟ ಗುಣ ಅವಳು ಸಾಯೋವರೆಗೂ ಹೋಗಲ್ಲ. ಅಂಥದ್ದೇನಾಯ್ತು? ಅಲ್ಲ, ಹೇಳಕ್ಕೆ ಟೈಮ್ ಇಲ್ಲ ಮಗ, ಸ್ವಲ್ಪ ಮನೆ ಹೋಗಿ ಟೈಮ್ ಆಯಿತು. ಹಾಂ, ಬರ್ತೀನಿ. ಆ ಸಂಜನೆಗೆ ಸಿಗಾಕೊಂಡು ಇವನ್ ಜೀವನ ಇದೇನಾಗುತ್ತ? ಸಂಜನಾ, ಏನತ್ತ? ಅದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಮ್ಮ. ನಿನಗೆ ಈ ಮನೆಯಲ್ಲಿ ಮೊದಲನೇ ಹಬ್ಬ. ಪೂಜೆ ಕೂತ್ಕೋತೀಯಮ್ಮ? ಇದೇನತ್ತೆ ಹೀಗೆ ಕೇಳ್ತಿದ್ದೀರಾ? ನಾಳೆ ಪೂಜೆ ಇದೆ ಮಾಡು ಅಂತ ನೀವು ನನಗೆ ಆರ್ಡರ್ ಮಾಡಬೇಕು. ಅದನ್ನ ಬಿಟ್ಟು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀರಲ್ಲ. ಹಾಗಲ್ಲಮ್ಮ, ಮೊನ್ನೆ ಮಾಡಿದ ಪೂಜೆನಲ್ಲಿ ನೀನು ಕೂರಕ್ಕೆ ಇಷ್ಟ ಆಗಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅತ್ತೆ, ಅದಕ್ಕೆ ಕಾರಣ ನಿಮ್ಮ ಮಗ.
ಅವ್ನು ನನ್ನನ್ನು ಪೂಜೆ ಕೂರಿಸಿ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಅವನ ಮೇಲಿರೋ ಕೋಪಕ್ಕೆ ನಾನು ಪೂಜೆ ಕೂರಲ್ಲ ಅಂತ ಹೇಳಿದ್ದ. ಆದರೆ ನಾಳೆ ನಾವು ಮಾಡ್ತಿರೋದು ವರಮಹಾಲಕ್ಷ್ಮಿ ಪೂಜೆ ಅಲ್ವಾ, ನಾನು ಪೂಜೆನ ಖಂಡಿತ ಮಾಡ್ತೀನಿ, ಡೋಂಟ್ ವರಿ. ಇದೆಲ್ಲ ನನಗೂ ಇಷ್ಟನೇ ಅತ್ತೆ. ಹಬ್ಬ ನಿನ್ ಬಾಯಲ್ಲಿ ಸೂಪರ್ ಗೊತ್ತಾ ಕೇಳ್ದಂಗ ಆಯ್ತು ಕಣಮ್ಮ. ನಾನ್ ನಿನ್ನ ಇಷ್ಟ ದಿನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ನಿನ್ನ ಒಳಗಡೆನು ಒಬ್ಳು ದೈವ ಭಕ್ತಿ ಇದ್ದಾಳಂತೆ ಇವತ್ತು ಗೊತ್ತಾಯ್ತು. ನಾಳೆ ಪೂಜೆಗೆ ಒಂದ್ ಒಳ್ಳೆ ಸೀರೆ ಉಟ್ಕೊಳಮ್ಮ. ಸರಿ, ನಾಳಿನ ಪೂಜೆನ ತುಂಬಾ ಚೆನ್ನಾಗಿ ಮಾಡೋಣ. ಮಾಡೋಣ. ಈಗ ನರಸಿಂಹ ಬ್ಯಾಗ್ ಎಲ್ಲ ಇಟ್ಕೊಂಡ್ ಬರ್ತಿದ್ಯಾ? ಸಂತೆಪೇಟೆಯಿಂದ ಚಕ್ಕಿಲಿ ಪಡ್ಡು ತಂದ್ಯಾ? ಕೊಡು. ತಿಂಡಿ ಐಟಮ್ ಅಲ್ಲ ಅತ್ತಿದ್ದು, ಸಂಜೆ ಏನೋ ಕೇಳಿದ್ಲು ಅದಕ್ಕೆ ತಂದೆ. ಥ್ಯಾಂಕ್ಸ್. ನೋಡಿದ್ರ ಅದಕ್ಕೆ ಇಬ್ರು ಮೇಲ್ನೋಟಕ್ಕೆ ಎಲ್ರ ಮುಂದೆ ಕಿತ್ತಾಡ್ತಾ ಇರ್ತಾರೆ, ಆದ್ರೆ ಅವರಿಬ್ರು ಮನ್ಸಲ್ಲಿ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಪ್ರೀತಿ ಇದೆ ನೋಡಿ. ಹೆಂಡತಿ ಏನೋ ಬೇಕು ಅಂತ ಹೇಳಿದ ತಕ್ಷಣ ತಂದು ಕೊಟ್ಬಿಟ್ಟಿದ್ದಾನೆ. ಸಂಜನಾ, ಏನಮ್ಮ ಅದು? ಬ್ಯೂಟಿ ಪ್ರಾಡಕ್ಟ್ಸ್. ಹೌದಾ, ನನ್ಗೂ ಕೊಡ್ತೀಯಾ? ಕೊಡ್ತೀನಿ ಆಂಟಿ, ಬಟ್ ನೀವು ಸಣ್ಣ ಆಗ್ಬೇಕು ಅಂತ ಹೇಳ್ತಿದ್ರಲ್ಲ, ಮೊದಲು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಅಮ್ಮಜ ನೀನ್ ಸಣ್ಣ ಆಗ್ಬೇಕಾ? ಇಲ್ಲ ಅದಕ್ಕೆ ಸುಮ್ಮನೆ ಸಂಜೆ ನನ್ನ ಹತ್ರ ಹಂಗೆ ಹೇಳಿದ್ದೆ ಅಷ್ಟೇ. ಜ್ವರ ಕಡಿಮೆ ಆಯ್ತೇನೋ? ಹ್ಞೂ ಅಮ್ಮ. ಈಗಲೇ ನಿಮ್ಮ ಓನರ್ಗೆ ಫೋನ್ ಮಾಡಿ ನಾಳೆ ನನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬಿಡು. ಯಾಕಮ್ಮ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕಣೋ, ನೀನು ಮನೆಯಲ್ಲೇ ಇರಬೇಕು. ಅದಕ್ಕೆ ನಾನಾ? ಅವಳ ಮುಖ ಏನೋ ನೋಡ್ತಿದ್ಯಾ? ಇದಕ್ಕೂ ನಿನ್ ಹೆಂಡತಿ ಹತ್ರ ಪರ್ಮಿಷನ್ ತಗೋಬೇಕಾ? ಹಂಗಲ್ಲ. ಮತ್ ಸುಮ್ನೆ ಹೂವನೋ? ಸರಿ. ಅಣ್ಣ, ನಾಳೆ ಬೆಳಗ್ಗೆ ಪೂಜೆಗೆ ಪುರೋಹಿತರಿಗೆ ಇನ್ಫಾರ್ಮ್ ಮಾಡಿದ್ಯಾ? ಹಾ ಸೌಂದರ್ಯ, ಹೇಳಿದ್ದೀನಿ. ಅವರೇ ಬೆಳಗ್ಗೆ ಬೇಗ ಬಂದು ಎಲ್ಲ ಅರೇಂಜ್ಮೆಂಟ್ಸ್ ಮುಂದೆ ನಿಂತು ನೋಡ್ಕೋಬೇಕು. ಸರಿ, ಇನ್ನೊಂದ್ಸಲಿ ಫೋನ್ ಮಾಡಿ ಬೇಗ ಬರ್ದಕ್ಕೆ ಹೇಳ್ತೀನಿ. ಆಮೇಲೆ ಚಿಕ್ಕತೆ ಅಡಿಗೆ ವ್ಯವಸ್ಥೆ ಆಗಿದ್ಯಾ? ಅಯ್ಯೋ, ಅದಕ್ಕೇನಂತೆ, ಸುಕ್ಕು ಅದನ್ನೆಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾರೆ ಅಲ್ವಾ ಸುಕ್ಕು? ಚಿರು, ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರ್ಬೇಕು, ನೋ ಆರ್ಟಿಫಿಷಿಯಲ್ ಫ್ಲವರ್ಸ್. ಬೆಳಗ್ಗೆ ಬೇಗನೆ ಎದ್ದು ಯಾರಿಗಾದ್ರೂ ಫ್ಲವರ್ಸ್ ತಗೊಂಬರಕ್ ಹೇಳ್ಬಿಡ್ರಿ. ಅಯ್ಯೋ, ಯಾಕಮ್ಮ, ನಾನು ಸುಕ್ಕನೆ ಹೋಗ್ತೀವಿ ಬೆಳಗ್ಗೆ. ನನ್ಗೆ ಮನೆಯಲ್ಲಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ಯಾರಾದ್ರೂ ಕೆಲಸದವ್ರನ್ನ ಕರ್ಕೊಂಡು ಹೋಗಿ. ಆಗ್ಬೋದು, ನೋ ಪ್ರಾಬ್ಲಮ್. ಯಾರಾದ್ರೂ ಹೋಗಿ, ಆದ್ರೆ ಪೂಜೆ ಮಾತ್ರ ಚೆನ್ನಾಗಿ ನಡಿಬೇಕು. ನನಗೆ ಇದು ತುಂಬಾ ಸ್ಪೆಷಲ್, ಯಾಕೆಂದ್ರೆ ರೋಹಿತ್ ಫ್ಯಾಮಿಲಿ ಅವರು ಬರ್ತಾ ಇದ್ದಾರೆ. ಚಿರು, ಅರ್ಚನಾ ಮದುವೆ ಆಗ್ತಿದೆ ಅಂತ ಎಲ್ಲರೂ ಖುಷಿ ಆಗಿದ್ದಾರೆ, ಆದ್ರೆ ನೀನೊಬ್ಬ ಮಾತ್ರ ಯಾಕೆ ಬೆಳಗಿದೆಯಾ?